ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಏನು ಸಂಭವಿಸಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ತನಿಖೆಗೆ ಸರ್ಕಾರ ವಹಿಸಿತ್ತು. ನ್ಯಾಯಮೂರ್ತಿ ಡಿ ಕುನ್ಹಾ ಅವರ ಒಂದು ಏಕಸದಸ್ಯ ಸಮಿತಿ ಹಲವಾರು ಶಿಫಾರಸು ಮಾಡಿದರು. ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆನೇ ಶಿಫಾರಸುಗಳನ್ನ ಮಾಡಿದರು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇನ್ನು ಮುಂದಕ್ಕೆ ಏನು, ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಆಡೋದಕ್ಕೆ ಅವಕಾಶ ಇದೆಯಾ, ಇರುತ್ತಾ ಇಲ್ವಾ, ಅಥವಾ ಸ್ಟೇಡಿಯಮ್ಮನ್ನೇ ಸ್ಥಳಾಂತರ ಮಾಡುವ ಯೋಚನೆ ಏನಾದರೂ ಇದೆಯಾ, ಕ್ರೀಡಾಂಗಣದ ಗೇಟ್ ಸಿಸ್ಟಮ್ ಏನಾದರೂ ಬದಲಾಗುತ್ತಾ? ನ್ಯಾಯಮೂರ್ತಿ ಕುನ್ಹಾ ವರದಿಯ ಅನ್ವಯ ಸರ್ಕಾರ 2 ತೀರ್ಮಾನವನ್ನು ಕೈಗೊಳ್ತಕ್ಕಂಥ ಸಾಧ್ಯತೆ ಇದೆ. ಕಾಲ್ತುಳಿತ ಆಗಿದ್ದು ಒಂದು, ಬಿಟ್ಬಿಡಿ ಅದು ಸೆಕೆಂಡ್ರಿ. ಬಟ್ ಸ್ಟೇಡಿಯಂ ಹೇಗಿದೆ, ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ವಹಿಸಿಕೊಳ್ಳೋದಕ್ಕೆ ಈ ಸ್ಟೇಡಿಯಂ ಅರ್ಹವಾಗಿದೆಯಾ ಇಲ್ವಾ ಅಂತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಈಗ ನ್ಯಾಯಮೂರ್ತಿ ಕುನ್ಹಾ ವರದಿಯಲ್ಲಿ ಕೆಲವು ಶಿಫಾರಸುಗಳನ್ನ ಅವರು ಮಾಡ್ತಾರೆ. ಅವರ ಅಬ್ಸರ್ವೇಷನ್ಸ್ ಏನು ಆ ಸ್ಟೇಡಿಯಂ ಬಗ್ಗೆ ಅಂತ. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅವರ ವರದಿಯ ಶಿಫಾರಸು ಕ್ಯಾಬಿನೆಟ್ನಲ್ಲಿ, ಮೊನ್ನೆ ಕ್ಯಾಬಿನೆಟ್ ಏನು ನಡೀತು, ಕ್ಯಾಬಿನೆಟ್ನಲ್ಲಿ ಕುನ್ಹಾ ವರದಿ ಅನ್ವಯ 2 ತೀರ್ಮಾನಗಳನ್ನು ಕೈಗೊಳ್ಳಲಾಗಿದೆ. ಏನು, ಸ್ಟೇಡಿಯಂನಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಯೋಗ್ಯ ಅಲ್ಲದ ವ್ಯವಸ್ಥೆ ಇದೆ. ಇಂಟರ್ನ್ಯಾಷನಲ್ ಮ್ಯಾಚ್ಗಳನ್ನ ಹೋಸ್ಟ್ ಮಾಡುವಂತಹ ವ್ಯವಸ್ಥೆನೇ ಇಲ್ಲ ಅಲ್ಲಿ ಅಂತ ಅವ್ರು ಹೇಳ್ತಾ ಇರೋದು. ಮುಂದೆ ಸ್ಟೇಡಿಯಂನ ವ್ಯವಸ್ಥಿತ ಮಿತಿಗಳನ್ನು ಗಮನದಲ್ಲಿಟ್ಕೋಬೇಕು. ಯಾಕೆಂದರೆ ಆ ಗೇಟ್ ಎಲ್ಲ ಚಿಕ್ಕದು, 40,000 ಜನ ಸೇರ್ತಕ್ಕಂಥ ಸ್ಟೇಡಿಯಮ್ಮು, ಹೆಚ್ಚಿನ ಜನಸಂದಣಿ ಸೇರುವ ಕಾರ್ಯಕ್ರಮಗಳನ್ನು ಸ್ಥಳಾಂತರ ಮಾಡಬೇಕು. ಈಗ ಅವತ್ತಾಯ್ತಲ್ಲ ವಿಜಯೋತ್ಸವ, ಅಂಥ ಕಾರ್ಯಕ್ರಮಗಳೇನಾದರೂ ಇದ್ದರೆ ಅದನ್ನು ಸ್ಥಳಾಂತರ ಮಾಡಬೇಕು ಅಂತಕ್ಕಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಭವಿಷ್ಯದ ಯಾವುದೇ ಸ್ಥಳವು ಅಂತಾರಾಷ್ಟ್ರೀಯ ಮಾನದಂಡಗಳಿಗೆ ಬದ್ಧವಾಗಿರಬೇಕು ಅಂತ ಕೂಡ ಒಂದು ಶಿಫಾರಸನ್ನು ಮಾಡಿದ್ದಾರೆ. ಇಂಟರ್ನ್ಯಾಷನಲ್ ಪ್ಯಾರಾಮೀಟರ್ಸ್ಗಳಿಗೆ ಒಳಗಾಗಿರಬೇಕು ಅಂತ. ಹಾಗಾಗಿ ಮುಂದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮಗಳನ್ನ ನಿಷೇಧ ಮಾಡ್ತಾರಾ? ಈ ಥರದ ಕಾರ್ಯಕ್ರಮಗಳು, ವಿಜಯೋತ್ಸವದ ರೀತಿ ಕಾರ್ಯಕ್ರಮಗಳು, IPL ಮತ್ತು ಅಂತಾರಾಷ್ಟ್ರೀಯ ಪಂದ್ಯಗಳ ಬಗ್ಗೆ ಸರ್ಕಾರದ ನಿಲುವೇನು ಅಂತ, ಅದರ ಬಗ್ಗೆ ಏನು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆಂದರೆ ಇಷ್ಟು ವರ್ಷಗಳಲ್ಲಿ ಬೇಕಾದಷ್ಟು ಇಂಟರ್ನ್ಯಾಷನಲ್ ಮ್ಯಾಚ್ಗಳಾಗಿದೆ, ಬೇಕಾದಷ್ಟು IPL ಮ್ಯಾಚ್ಗಳಾಗಿದೆ. ಅವಾಗೆಲ್ಲ ವ್ಯವಸ್ಥೆ ಚೆನ್ನಾಗೇ ಇರುತ್ತೆ, ಯಾವತ್ತೂ ಏನೂ ಆಗಿಲ್ಲ. ಒಂದು ಕಾಲ್ತುಳಿತ ದುರಂತದಿಂದ ಇಡೀ ಸ್ಟೇಡಿಯಂನಲ್ಲಿ ಮ್ಯಾಚನ್ನೇ ಆಡಿಸ್ಬಾರ್ದು ಅಂತಕ್ಕಂಥ ತೀರ್ಮಾನಕ್ಕೆ ಬರ್ತಾರಾ ಸರ್ಕಾರ? ಆಮೇಲೆ ಸ್ಥಳಾಂತರ ಮಾಡ್ತೀವಿ ಅಂತಂದ್ರೂ ಕೂಡ ಇಮ್ಮಿಡಿಯೇಟಾಗಿ ಒಂದು ಗ್ರೌಂಡ್ ರೆಡಿ ಆಗೋದು ಎಲ್ಲಿ, ವರ್ಷಾನ್ಗಟ್ಟಲೆ ಹಿಡಿಯುತ್ತೆ. ಹಾಗಾದರೆ ಅಲ್ಲಿ ತನಕ ಬೆಂಗಳೂರಿನಲ್ಲಿ ಮ್ಯಾಚ್ಗಳೇ ಆಗಲ್ವಾ ಅಂತಂದರೆ ಅದನ್ನು BCCIನವರು, KSCA ಅವರು ಕೂಡ ಡಿಸೈಡ್ ಮಾಡಬೇಕಾಗುತ್ತೆ. ಕೇವಲ ಸರ್ಕಾರ ಮಾತ್ರ ಅಲ್ಲ, BCCI ಏನು ಹೇಳ್ತೆ ಮತ್ತು KSCAದವರು ಏನು ಹೇಳ್ತಾರೆ ಎಲ್ಲ ನೋಡಬೇಕಾಗುತ್ತೆ. ಒಟ್ಟಿನಲ್ಲಿ ಕೆಲವು ಶಿಫಾರಸುಗಳ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ.